ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾನು 4 o'clock ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಬರ್ಡೇ. ಇವಳಿಗೇನೋ ಸ್ಕೂಲಲ್ಲಿ ಸ್ಟಾರ್ ಕೊಟ್ಟಿದ್ದಾರಂತೆ. ಟೆಸ್ಟ್ ಇತ್ತಂತೆ. ಚೆನ್ನಾಗಿ ಮಾರ್ಕ್ಸ್ ತೆಗೆದಕ್ಕೆ 4 ಸ್ಟಾರ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಓದಿದ್ರೂ ಸ್ಕೂಲ್ಗೆ ಹೋಗೋದಕ್ಕೆ ಅಳ್ತಾಳೆ ಫ್ರೆಂಡ್ಸ್. ಇವಳಿಗೇನು ಹೇಳಬೇಕು? ಕನ್ನಡ ಮ್ಯಾಮ್ ಹೊಡಿತಾರೆ. ಸುಮ್ಮನಿರೇ, ಲಾಗ್ ಮಾಡ್ತಿದ್ದೀನಿ. ಇವತ್ತಿನ ದಿನ ಇಷ್ಟೇ. ಏನು ನಮ್ಮದು ಕೇಕ್ ಕಟ್ಟಿಂಗೆಲ್ಲ ಏನೂ ಇಲ್ಲ. ನನ್ನ ಬರ್ತಡೆಗೆ ಮಾತ್ರ ಕೇಕ್ ಕಟ್ ಮಾಡೋದು. ಇವಳ ಬರ್ಡೇಗೆ ಕೇಕ್ ಕಟ್ ಮಾಡ್ತಾರೆ. ಅವರನ್ನು ನನ್ನ ಫ್ರೆಂಡ್ಸಿಗೆಲ್ಲ ಕರೀತೀನಿ. ಜ್ಯೂಸು ತೊಗೊಂಡ್ಬರ್ತಾರೆ. ಇವಳ ಬರ್ಡೇ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ. ಆದರೆ ನಮ್ಮ ಬರ್ಡೇ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಏನು ಒಂದು ಕಟ್ಟಿಂಗ್ ಕೇಕ್ ಇಷ್ಟೇ ತಂದಿರೋದು ಫ್ರೆಂಡ್ಸ್. ಏನು ಮಾಡೋದು? ಅದಕ್ಕೆ 2 ಕೇಕ್ ತೊಗೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನಮ್ಮಪ್ಪ ಅಮ್ಮನ ಮನೇಲಿ ಇದ್ದಿದ್ದರೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ನಮ್ಮಪ್ಪ, ಅಣ್ಣ, ಅಮ್ಮ ಎಲ್ಲ ಸೇರಿ ಕೇಕ್ ಕಟ್ಟಿಂಗ್ ಮಾಡಿಸ್ತಿದ್ರು. ಏನು ಮಾಡೋದು? ಇಲ್ಲಿ ನನಗೆ ನನ್ನ ಮನೇಲಿ ಏನೂ ಮಾಡಲ್ಲ. ಎಣ್ಣೆಕಾಗುತ್ತೆ ನನ್ನ ಕೂದಲಿಗೆ. ಏನು ಮಾಡೋದಕ್ಕಾಗಲ್ಲ. ಇಷ್ಟೆಲ್ಲ ತೃಪ್ತಿ ಪಡಬೇಕು ಅಷ್ಟೇ. ಸಂಜೆ ಇವಳು ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ಲು. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಇವಾಗ ಬಂದಿದ್ದೆ ಸ್ಕೂಲಿಗೆ. ಇವಾಗ 3 o'clock ಬಂದಳು. 3:10 ಆಗಿತ್ತು ಬರೋತ್ತಿಗೆ. ಹಾಗೆಯೇ ಸಂಜೆ ದೇವಸ್ಥಾನಕ್ಕೆ ಅವಳು ಟ್ಯೂಷನ್ ಮುಗಿಸ್ಕೊಂಡು ಬರ್ತಾಳೆ. ಆವಾಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರ್ತಾ ಚೆನ್ನಾಗಿ ತಿನ್ಕೊಂಡು ಬರ್ತೀವಿ. ಅಷ್ಟೇ ನನ್ನ ಬರ್ಡೇ. ಮತ್ತು ಇನ್ನೇನು ಸ್ಪೆಷಲ್ ಇಲ್ಲ. ನಮ್ಮ ಪಾಪ ಅಮ್ಮನ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಳ್ಳೆ ವೆಡ್ಡಿಂಗ್ ಗಿಟಿಂಗ್ ಇರೋದು. ಹಾಗೆ ಕೇಕ್ ಕಟಿಂಗ್ ಎಲ್ಲ ಮಾಡಿಸ್ತಿದ್ರು. ಇಲ್ಲಿ ಇಷ್ಟೇ ನೋಡಿಲಿಟ್ಟೆ. ನಿಮ್ಮದೆಲ್ಲ ಊಟ ಆಯಿತಾ? ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇನ್ನೇನಿಲ್ಲ ಫ್ರೆಂಡ್ಸ್. ಈ ಡ್ರೆಸ್ಸೇ ನಮ್ಮಮ್ಮ ಕೊಡಿಸಿರೋದು. ನನ್ನ ಗಂಡ ಒಂದು ಡ್ರೆಸ್ ಬುಕ್ ಮಾಡಿದ್ರು, ಅದಿನ್ನೂ ಬಂದಿಲ್ಲ. ನನ್ನ ಗಂಡ ಒಂದು ಡ್ರೆಸ್ ಬುಕ್ ಮಾಡಿದ್ರು, ಅದಿನ್ನೂ ಬಂದಿಲ್ಲ. ಬರೋದ್ರಲ್ಲೇ ಇದೆ. ನನ್ನ ಬರ್ಡೇನೇ ಮುಗ್ದು ಹೋಗಿರುತ್ತೆ ಬಿಡಿ. ನಮ್ಮಮ್ಮ ಕೊಡಿಸಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ. ಹಾಗೆ ಏನಿಲ್ಲ ಫ್ರೆಂಡ್ಸ್, ಅಷ್ಟೇ. ಆದರೂ ಒಂಥರ ಬೇಜಾರೇನಂದರೆ ಅಲ್ಲಿದ್ದಿದ್ರೆ ನನ್ನ ಬರ್ಡೇ ಚೆನ್ನಾಗಿ ನಡೆಸ್ತಿದ್ರು ಅಷ್ಟೇ. ಅಪ್ಪ ಅಮ್ಮನೇ, ಗಂಡನೇ ಅಲ್ವಾ ಫ್ರೆಂಡ್ಸ್? ಅಪ್ಪ ಅಮ್ಮ ನೋಡ್ಕೊಳೋಷ್ಟು ಯಾರೂ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅದ್ರಲ್ಲಿ ಬೇಕಾದ್ರೆ ನಮ್ಮ ಅಣ್ಣನೂ ಸೇರಿಸ್ಕೊತೀನಿ. ನಮ್ಮ ಪಪ್ಪ, ಅಮ್ಮ, ಅಣ್ಣ ಅವ್ರಂಗೆ ನೋಡ್ಕೊಳೋರು ಯಾರೂ ಇಲ್ಲ ಅಲ್ವಾ? ಇವಳು ಬರೀ ಆಫ್ ಮಾಡೋದ್ರಲ್ಲೇ ಇರ್ತಾಳೆ ಫ್ರೆಂಡ್ಸ್. ಮಾಡು. ಇಷ್ಟೇ ಫ್ರೆಂಡ್ಸ್. ಕೇಕ್ ಕಟಿಂಗ್ ಏನೂ ಇಲ್ಲ. ನಾನೆಲ್ಲಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮಗಳಿಗೆ. ಇಲ್ಲ, ಮಮ್ಮಿಗೆ ತೊಗೊಂಬಂದಿದ್ದು ನಾನು. ಇದು ಅಮ್ಮಗೆ. ಇಲ್ಲ, ನಿಂಗೆ ತೊಗೊಂಬಂದಿದ್ದು. ನಿನ್ನ ಬರ್ತಡೇ ಆಯ್ತಲ್ಲ ಅಂತ. ಓಕೆ. ಪೂಜೆ ಎಲ್ಲ ಮಾಡಿ ಇವಾಗ ನನ್ನ ಮಗಳು ನನಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಮತ್ತೇನು ಮಾಡ್ತೀವಿ? ಬಾ, ನಾನೇ ತಿನ್ನಿಸ್ತೀನಿ ನಿನಗೆ. ನೋಡಿ ಫ್ರೆಂಡ್ಸ್. ಸಣ್ಣಕ್ಕೆ ತಕ್ಕೋ. ಇದನಾ?
ನಿಮ್ಗೆ ತಿನ್ನಿಸ್ತೀನಿ. ನಾನು ನನ್ನ ಮಗಳಿಬ್ಬರೇ. ಮಮ್ಮಿ ಹ್ಯಾಪಿ ಬರ್ಡೇ ಹೇಳಲೇ ಇಲ್ಲ. ಇವಳು ಹಿಂಗೆ ಫ್ರೆಂಡ್ಸ್ ಹಿಂಗೆ. ಇಷ್ಟೇ ನಮ್ಮ ಬರ್ಡೇ ಇಷ್ಟೇ. ಇನ್ನು ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವ್ಲಾಗ್ ಮಾಡ್ತಿದ್ದೀನಿ ಅಮ್ಮ ನಾನು. ಅವತಾರ ಮಾಡಬೇಡ, ತಿನ್ಕೋ. ಹೆಂಗೆ ನಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ಕೇಕ್ ಅಂದರೆ ಅವಳಿಗೆ ತುಂಬ ಇಷ್ಟ. ಇಷ್ಟೇ ನನ್ನ ಬರ್ಡೇ ಇಷ್ಟೇ. ಇನ್ನು ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಟೆಲ್ಗೆ ಹೋಗಿ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀವಿ ಅಷ್ಟೆ. ಇವತ್ತೇನು ಮನೆಯಲ್ಲಿ ಏನಿಲ್ಲ. ಬೆಳಗ್ಗೆ ಟಿಫಿನ್ ಮಾಡ್ಕೊಂಡಿದ್ದು, ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದು ಇಲ್ಲಿ ಮನೆಯಲ್ಲಿ. ಇನ್ನು ರಾತ್ರಿ ಹೊರಗಡೆ ಹೋಗಿ ಬ್ಯಾಟಿಂಗ್. ಮತ್ತು ನಾನು ಸಂಜೆ ಎಲ್ಲ ರೆಡಿ ಆಗಿಬಿಟ್ಟು ಹೊರಡೋ ಟೈಮಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲ ರಿಮೋಟ್ ಅಮ್ಮ. ಫ್ರೆಂಡ್ಸ್ ಇವಾಗ ಡಿನ್ನರ್ಗೆ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಹೊರಟಿದ್ದೀವಿ. ಇದು ಕಾಣ್ತಾ ಇದೆಯಾ? ಓಕೆ ಫ್ರೆಂಡ್ಸ್, ಅಲ್ಲಿ ಸಿಗ್ತೀನಿ ಡಿನ್ನರ್ ಮಾಡೋ ಟೈಮಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸದ್ಯ ಬಾಯ್. ಬ್ಯಾಡ್ ಲಕ್ ಫ್ರೆಂಡ್ಸ್, ಯಾಕಂದರೆ ನಾವು ಬಂದಿದ್ದೇ ಲೇಟ್ ಆಯಿತು. ಇವಾಗ 8:30 ಆಗಿದೆ ನಾವು ಬಂದಿದ್ದು. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಇಷ್ಟೇ ನೋಡ್ಕೊಂಡ್ಬಿಟ್ಟು ಹೊರಡ್ಬೇಕು ಅಷ್ಟೇ. ನಾಳೆ ಮತ್ತೊಂದು ಸತಿ ಬರಬೇಕು, ಯಾಕಂದರೆ ಇವತ್ತು ಸ್ವಲ್ಪ ವರ್ಕ್ ಇತ್ತು, ಸ್ವಲ್ಪ ಲೇಟ್ ಆಗಿಬಿಡ್ತು. ನಮ್ದು ಯಾವಾಗಲೂ ಹಿಂಗೆ ಎಲ್ಲಿಗಾರ ಹೊರಡ್ಕೊತೀವಿ, ಆಮೇಲೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಳೋದು. ಬ್ಯಾಡ್ ಲಕ್, ಕ್ಲೋಸ್ ಆಗಿಬಿಟ್ಟಿದೆ. ಓಕೆ, ನೋಡುವ ಮುಂದೆ. ನನ್ನ ಹಸ್ಬೆಂಡ್ ನನ್ನ ಮಗಳು ಬರ್ತಾ ಇದ್ದಾರೆ. ಓ, ಈ ಕಡೆಯಿಂದ ಸ್ವಲ್ಪ ಓಪನ್ ಇದೆ, ಆ ಕಡೆ ಮೇನ್ ಡೋರ್ ಕ್ಲೋಸ್ ಆಗಿದೆ, ಒಳಗಡೆ ಕ್ಲೋಸ್. ಇಲ್ಲೆಲ್ಲ ಎಂಟ್ರೆನ್ಸ್, ಇಲ್ಲಿ ಕ್ಲೋಸ್ ಆಗಿದೆ. ಓಹೋ, ಕ್ಲೋಸ್ ಆಗಿಬಿಟ್ಟಿದೆ ಇಲ್ಲಿ. ಪರವಾಗಿಲ್ಲ, ನಾಳೆ ಬರ್ತೀವಿ. ಕುಂಕುಮ ಇದೆ ಅಂತೆ, ಪುಣ್ಯ ಕುಂಕುಮ ಆದರೂ ಸಿಕ್ತು. ನನಗೆ ಹಿಂಗಿರಿ ಹೀಗೆ ಅಯ್ಯೇ, ಕುಂಕುಮ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ಅಮ್ಮಗಿಲ್ಲಿ ಆನೆ ಹತ್ರ ಫೋಟೋ ತೆಗಿ ಅಂತ ಹೇಳ್ತಿದ್ದಾಳೆ. ಒಂದು ಫೋಟೋ ತಕ್ಕೊಳೋಣ, ಪಾಪ ಅವಳಿಗೆ ಯಾಕೆ ಬೇಜಾರು ಮಾಡೋದು. ಫ್ರೆಂಡ್ಸ್ ಇವಾಗ ಬಂದು ಏನು ಕೇಳಲ್ಲ ಇಲ್ಲಿ. ಅಲ್ವಾ, ಇವಾಗ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲರೂ. ತೋರಿಸ್ತೀನಿ. ವೆಜ್ ಬಿರಿಯಾನಿ, ರೋಟಿ, ಟೊಮೊಟೊ ಕರ್ರಿ, ವೆಜ್ ಫ್ರೈಡ್ ರೈಸ್, ಜ್ಯೂಸ್ ಇಷ್ಟು ತರಿಸಿದ್ದೀವಿ. ಅವರೆಲ್ಲ ಹೊಡಿತಿದ್ದಾರೆ, ನಾವು ಹೊಡಿಬೇಕಿಲ್ಲ. ಹೊಡೆದಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಊಟ ಆಯ್ತು ಫ್ರೆಂಡ್ಸ್. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನನ್ನ ಗಂಡ ಬೀಡ ತಂದಿದ್ದಾರೆ, ಬೀಡ ತಿನ್ನಬೇಕು. ಇದು ನಾವು ಯಾವಾಗಲೂ ಮಾಮೂಲಿ ಬರೋ ಆಂಧ್ರ ಹೋಟೆಲ್. ಇದು ಕಿತ್ಕೊಂಡ್ಲೇ ನೋಡ್ರಿ ಅವಳು. ಯಾವಾಗಲೂ ಬರ್ತೀವಿ. ಸ್ಪೈಸಿ ಆಂಧ್ರ ಹೋಟೆಲ್ ಅಂತ ಇದು. ಗಾಡಿ ಬರುತ್ತಲ್ಲಿ. ನನ್ನ ಮಗಳಿಗೊಂದು ಬೀಡ ಬೇಕಂತೆ, ಅದಕ್ಕೋಸ್ಕರ ಅವಳಿಗೊಂದು ಬೀಡ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಊಟ ಎಲ್ಲ ಮುಗೀತು.
ಸ್ಪೈಸಿ, ಅದಕ್ಕೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಇವಾಗ ಹೊರಟ್ವಿ ಮನೆಗೆ. ಇಲ್ಲಿ ವಿಡಿಯೋ ಮಾಡೋದಕ್ಕೂ ನನಗೆ ಸರಿಯಾಗಿ ಆಗಿಲ್ಲ, ಯಾಕಂದರೆ ಎಲ್ಲ ಪಿಕ್ಕಿ ನೋಡ್ತಾ ಇದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸರಿಯಾಗಿ. ಹಾಗಾಗಿ ಸ್ವಲ್ಪ ತೆಗ್ದು ಹಾಗೆ ಸುಮ್ಮನೆ ತೆಗ್ದಿದ್ದೀನಿ. ಬಾಯ್ ತುಂಬ ಬೀಡ. ಟೊಪ್ಪಿ ಹಾಕೊಳ್ಳಿ. ಬೀಡ ಹಾಕೋಣ ಯಾವಾಗಲೂ ಫುಲ್ ಬಾಯ್ ತುಂಬ ಇಷ್ಟು ದೊಡ್ಡದು ಹಾಕ್ಕೊಡ್ತಾರೆ. ಇವಾಗ ಮನೆ ಬಂದ್ವಿ ಫ್ರೆಂಡ್ಸ್. ಏನು ಮೆಸೇಜ್ ಮೇಲೆ ಮೆಸೇಜ್ ಇವತ್ತು. ಇನ್ನೂ ಬೀಡ ಜಗಿತಾನೆ ಇದ್ದೀನಿ. ಯಾವಾಗಲೂ ಅದೇ ಆಂಧ್ರ ಹೋಟೆಲ್ಗೆ ಹೋಗಿ ಊಟಕ್ಕೆ, ಯಾವಾಗಲೂ ಅಲ್ಲಿಗೆ ಡಿನ್ನರ್ಗೆ ಹೋಗೋದು. ಇವತ್ತು ಕೂಡ ಅಲ್ಲಿಗೆ ಹೋಗಿದ್ದು. ಮತ್ತು ಇನ್ನೆಲ್ಲೂ ನಮಗೆ ಇಷ್ಟ ಆಗಲ್ಲ, ನಮ್ಗೆ ಅದನ್ನು ಸೆಟ್ ಆಗಿಬಿಟ್ಟಿದೆ ಆ ಹೋಟೆಲ್ಲು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದಿದ್ದು. ನಿಮ್ದೆಲ್ಲ ಊಟ ಆಯಿತಾ? ಅಲ್ಲೇ ತೋರಿಸ್ಬೇಕು. ನಿಂಗೆ ಅಲ್ಲಿಂದ ತೋರಿಸ್ಕೊಂಡು ಬಂದಿದ್ದು ಸಾಕು, ಇವಾಗ ಬೇಡ ಸದ್ಯಕ್ಕೆ. ನೋಡಿ ಹಂಗೆ ಹೇಳ್ತಾ ಇರ್ತಾಳೆ ಅವಳು ಯಾವಾಗ್ಲೂ. ಬೇಡದಿದ್ದ ಮಾತಾಡ್ತಾ ಇರ್ತಾಳೆ ಯಾವಾಗ್ಲೂ. ಬೇಕಾದ ಯಾವುದು ಮಾತಾಡೋಲ್ಲ ಫ್ರೆಂಡ್ಸ್, ಬರೀ ಬೇಡದಿದ್ದೆ ಅವಳದ್ದು ಮಾತು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ. ಇನ್ನೂ ಒಂಚೂರು ಮೇಲಕ್ಕೆ ತನ್ನಿ ನನ್ನನ್ನು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.